ಹಾಯ್, ನಮಸ್ತೆ. ಬನ್ನಿ ಇವತ್ತು ಮನೆಯಲ್ಲೇ ಹೋಟೆಲಲ್ಲಿ ಸಿಗುವಂತಹ ಆಲೂ ಪಾಲಕ್ ಗ್ರೇವಿನ ಮನೆಯಲ್ಲೇ ಮಾಡೋಣ. ಮನೇಲಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋಂತಹ ಸಾಮಗ್ರಿಗಳು ಬಂದುಬಿಟ್ಟು ಮೊದಲಿಗೆ 1/4 kg ಅಷ್ಟು ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಗರಂ ಮಸಾಲೆ, 2 ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಮೆಣಸಿನ ಪುಡಿ, ಇದು 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, ಕೊತ್ತಂಬರಿ ಮತ್ತು ಅರ್ಧ ಸ್ಪೂನು ಅರಿಶಿನ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಇದು 2 ಸ್ಪೂನಷ್ಟು ಬೆಣ್ಣೆ, ಇದು 1.5 ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಸಹ 10 ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ 3 ಟೊಮೊಟೊನ ರುಬ್ಬಿಟ್ಟು ಇಟ್ಕೊಂಡಿರೋದು. ಪಾಲಕ್ ಸೊಪ್ಪನ್ನ ಬೇಯಿಸ್ಬಿಟ್ಟು ಅದನ್ನು ಸಹ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಎಣ್ಣೆ ಸಹ ಬೇಕು. ಮೊದಲಿಗೆ ಬಂದ್ಬಿಟ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ನಾವೇನು ಬೇಯಿಸಿ ಇಟ್ಕೊಂಡಿದ್ದೀವೋ ಆ ಆಲೂಗೆಡ್ಡೆನ ಹುರ್ಕೊಳ್ಳೋಣ. ಸ್ಲಿಮ್ ಮಾಡಿಕೊಂಡೇ ಹುರ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಎಲ್ಲ ಕಚ್ಕೊಂಡು ಸೀದೋದಂಗೆ ಆಗುತ್ತೆ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ರೆಡಿ ಇದೆ, ಇವಾಗ ರೆಡಿ ಆಯಿತು. ಇದು ಸೈಡ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಇನ್ನೂ ಒಂದು ಬಾಣಲೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮತ್ತು 2 ಸ್ಪೂನು ಬೆಣ್ಣೆ ಏನು ಎತ್ಕೊಂಡಿದ್ವೋ ಅದು ಸಹ ಹಾಕೋಣ. ಸ್ಲಿಮ್ ಮಾಡಿಕೊಂಡು ಕರಗಿಸಿ ಅದನ್ನು. ಬೆಣ್ಣೆ ಕರಗಿದೆ ಇವಾಗ. ಅದಕ್ಕೆ ಹಸಿ ಶುಂಠಿ ಹಾಕ್ಕೊಳ್ಳೋಣ. ಅದು ನೀಟಾಗಿ ರೋಸ್ಟ್ ಮಾಡಬೇಕು. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಎರಡೂ ಹಸಿ ಸ್ಮೆಲ್ಲ ನೀಟಾಗಿ ಹೋಗಬೇಕು, ಆವರೆಗೂ ಹುರ್ಕೊಳ್ಳೋಣ. ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ. ಆಗಿದೆ ಈಗ ಅದು. ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಆಗಿದೆ ಈರುಳ್ಳಿ. ಇದಕ್ಕೆ ಧನಿಯಾ ಪುಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ನೆಕ್ಸ್ಟು ಅಚ್ಕಾರದ ಪುಡಿ, ಮೆಣಸಿನ ಪುಡಿ, ಜಾಸ್ತಿ ಅರಿಶಿನ ಪುಡಿ, ಮತ್ತು ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ, ಸೀದೋಗ್ಬಿಡುತ್ತಿಲ್ಲ ಅಂದರೆ. ಕರಿಬೇವಿನ ಸೊಪ್ಪು, ಎಲ್ಲ ರೋಸ್ಟ್ ಆಗ್ತಿದೆ. ರೋಸ್ಟ್ ಆಗಿದೆ ಇವಾಗ ಅದು. ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ದು ಆ ಟೊಮೊಟೊ ಹಾಕೋಣ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಹಸಿದು ಸ್ಮೆಲ್ಲೆಲ್ಲ ಹೋಗಬೇಕು ಟೊಮೊಟೊದಲ್ಲಿ. ಓಕೆ, ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋ ಅಂತಹ ಪಾಲಕ್ ಸೊಪ್ಪು ಹಾಕೋಣ. ಅದನ್ನು ಸಹ ಹುರ್ಕೊಬೇಕು. ಸ್ವಲ್ಪ ನೀಟಾಗೆಲ್ಲ ಮಿಕ್ಸ್ ಮಾಡಿ ಹುರ್ಕೊಬೇಕು. ಅದಾಗಿದೆ, ಹುರ್ಕೊಂಡಿದ್ದೀವಿ. ಅದಕ್ಕೆ ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಅದು ಗಟ್ಟಿ ಆಗಿಬಿಟ್ಟಿದೆ. ಗರಂ ಮಸಾಲೆ ಹಾಕೋಣ. ಅದೆಲ್ಲ ಮಿಕ್ಸ್ ಮಾಡಿ ಸ್ಲಿಮ್ಮಲ್ಲೇ ಬೇಯಿಸ್ಕೊಬೇಕು. ಸ್ವಲ್ಪ ಮುಚ್ಚಿಟ್ಬಿಡೋಣ, ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಅದು ನೋಡಿ ಬೆಂದಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಗಟ್ಟಿ ಆಗಿಬಿಟ್ಟಿದೆ.
ನೋಡಿ ಈ ಥಿಕ್ನೆಸ್ಸಲ್ಲಿರಬೇಕು, ಯಾಕಂದರೆ ಆಮೇಲೆ ಆಲೂಗೆಡ್ಡೆ ಹಾಕಿ ನಾವು ಬೇಯಿಸಿದ್ಮೇಲೆ ಅದು ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸುತ್ತ ಎಣ್ಣೆ ಬಿಟ್ಟಿದೆ, ಬೆಂದಿದೆ. ಇವಾಗ ಆಲೂಗೆಡ್ಡೆ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡೋಣ. ಅದು ಉಪ್ಪು ಖಾರ ಎಲ್ಲ ಹಿಡ್ಕೊಬೇಕು ಆಲೂಗೆಡ್ಡೆ, ಅದಕ್ಕೋಸ್ಕರ ಅದನ್ನು ಸಹ ಹಾಕ್ಬಿಟ್ಟು 5 ನಿಮಿಷ ಬೇಯಿಸೋಣ. ಕ್ಲೀನ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ರೆ ನೀಟಾಗಿ ಎಲ್ಲ ಉಪ್ಪು ಖಾರ ಹಿಡ್ಕೊಳ್ಳುತ್ತೆ ಆಲೂಗೆಡ್ಡೆ. ಕೊತ್ತಂಬರಿ ಹಾಕೋಣ ಸ್ವಲ್ಪ. ಆಗಿದೆ, ರೆಡಿ ಆಗಿದೆ. ಸುತ್ತ ನೋಡಿ ಎಣ್ಣೆ ಬಿಟ್ಟಿದೆ, ಬೆಂದಿದೆ. ಅದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ದೋಸೆಗೆ, ಪೂರಿಗೆ, ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ. ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ಚಪಾತಿಗೆ ಹಾಕ್ಕೊಂಡು ತಿಂದಿರೆ ಎಷ್ಟು ಚೆನ್ನಾಗಿರ್ತದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು.